ನಮಸ್ತೆ ಸ್ಟೂಡೆಂಟ್ಸ್. ನನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸೈಬರ್ ಸೆಕ್ಯೂರಿಟಿ ಅನ್ನೋ ಸಬ್ಜೆಕ್ಟ್ ಫಿಫ್ತ್ ಸೆಮಿಸ್ಟರ್ BCom ಅಲ್ಲಿ ಬರುತ್ತೆ. ಅದರಲ್ಲಿ ನಾನು ಅಡ್ವಾಂಟೇಜಸ್ ಆಫ್ ವೈರಲ್ ವಿಡಿಯೋಸ್ ಕ್ವೆಶನ್ ಪೇಪರ್ದು ಮತ್ತೆ ಆಂಟಿ ವೈರಸ್ ಅನ್ನೋ ಟಾಪಿಕ್ ನ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ವೈರಲ್ ವಿಡಿಯೋಸ್ದು ಅಡ್ವಾಂಟೇಜಸ್ ಏನೇನು, ಇವಾಗ ನಾವು ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ಹಾಕ್ತಿವಿ ಮತ್ತೆ ಇಲ್ಲ ಇನ್ಸ್ಟಾದಲ್ಲಿ ಹಾಕ್ತಿವಿ, ಅದು ಹೇಗೆ ವೈರಲ್ ಆಗುತ್ತೆ, ಅದ್ರದ್ದು ಅಡ್ವಾಂಟೇಜಸ್ ಏನಂತಂದ್ರೆ ವೈಡ್ ರೀಚ್, ಅಂದ್ರೆ ಎಲ್ಲಿ ಬೇಕಾದ್ರೂ ನೋಡ್ಬೋದು. ಸೇ ಫಾರ್ ಎಕ್ಸಾಂಪಲ್ ನಾವು ಬ್ಯಾಂಗ್ಳೂರಲ್ಲಿ ಇದೀವಿ ಅಂತಾರೆ, ನಾವು ತಮಿಳ್ನಾಡಲ್ಲಾದ್ರೂ ನೋಡ್ಬೋದು ಆ ವಿಡಿಯೋಸ್. ಅಂದ್ರೆ ಅಷ್ಟು ವೈಡ್ ಸ್ಪ್ರೆಡ್ ಆಗಿರುತ್ತೆ, ಲಾರ್ಜ್ ಆಡಿಯನ್ಸ್ ನ ರೀಚ್ ಆಗುತ್ತೆ ಶಾರ್ಟ್ ಟೈಮ್ ಅಲ್ಲಿ. ಲೋ ಮಾರ್ಕೆಟಿಂಗ್ ಕಾಸ್ಟ್, ನಾವು ಯಾವುದೇ ರೀತಿ ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್ ಅಡ್ವರ್ಟೈಸ್ಮೆಂಟ್ ಅದೆಲ್ಲ ಮಾಡೋಂಗೆ ಇರಲ್ಲ, ಈಸಿಯಾಗಿ ರೀಚ್ ಆಗುತ್ತೆ. ಬ್ರ್ಯಾಂಡ್ ಅವೇರ್ನೆಸ್ ಇನ್ಕ್ರೀಸಸ್ ವಿಸಿಬಿಲಿಟಿ ಆಫ್ ಎ ಬ್ರ್ಯಾಂಡ್ ಆರ್ ಇಮೇಜ್ ಅಂತಾನು ಕೂಡ ಹೇಳ್ಬೋದು. ಸೊ ಇದಾದ್ಮೇಲೆ ಹೈ ಎಂಗೇಜ್ಮೆಂಟ್, ಗೆಟ್ಸ್ ಮೋರ್ ಲೈಕ್ಸ್ ಕಮೆಂಟ್ಸ್ ಅಂಡ್ ಶೇರ್ಸ್, ಅಂದ್ರೆ ಬೇಗ ಅದಕ್ಕೆ ಕಮೆಂಟ್ ಸಿಗುತ್ತೆ ಮತ್ತೆ ಬೇಗ ಬೇರೆಯವ್ರಿಗೂ ಕೂಡ ಶೇರ್ ಆಗುತ್ತೆ, ಯೂಸ್ಫುಲ್ ಆಗಿರ್ಬೇಕು ಅದು. ಅದಾದ್ಮೇಲೆ ಕ್ವಿಕ್ ಪಾಪ್ಯುಲಾರಿಟಿ ಮೇಕ್ಸ್ ಪೀಪಲ್ ಪ್ರಾಡಕ್ಟ್ಸ್ ಆರ್ ಐಡಿಯಾಸ್ ಫೇಮಸ್ ಫಾಸ್ಟ್. ಇವತ್ತು ತುಂಬಾ ಆನ್ಲೈನ್ ಎರ ಆಗೋಗ್ಬಿಟ್ಟಿದೆ, ಅಂದ್ರೆ ಎಲ್ಲಾರು ಕೂಡ ಪಾಪ್ಯುಲಾರಿಟಿ ಯೂಟ್ಯೂಬರ್ ಇಂದ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಇಂದ ಪಾಪ್ಯುಲಾರಿಟಿ ತಗೋತಾ ಇದ್ದಾರೆ. ಇನ್ಫ್ಲೂಯೆನ್ಸಸ್ ಒಪಿನಿಯನ್ ಕ್ಯಾನ್ ಸ್ಪ್ರೆಡ್ ಸೋಷಿಯಲ್ ಮೆಸೇಜ್ ಆರ್ ಅವೇರ್ನೆಸ್ ಈಸಿಲಿ, ಯಾವುದೇ ರೀತಿ ಅವೇರ್ನೆಸ್ ಪ್ರೋಗ್ರಾಮ್ ಮತ್ತೆ ಸೋಷಿಯಲ್ ಇನ್ಫಾರ್ಮೇಶನ್ ಈಸಿಯಾಗಿ ಪಾಸ್ ಮಾಡಬಹುದು. ಸೊ ಇಷ್ಟು ಕೂಡ ಅಡ್ವಾಂಟೇಜಸ್ ಆಫ್ ವೈರಲ್, ಲೈಕ್ ವಾಟ್ ಇಸ್ ದಟ್ ವೈರಲ್ ವಿಡಿಯೋಸ್. ಒಂದು ವೈಡ್ ರೀಚ್, ಬೇಗ ಸ್ಪ್ರೆಡ್ ಆಗುತ್ತೆ, ಲೋ ಮಾರ್ಕೆಟಿಂಗ್ ಕಾಸ್ಟ್, ಬ್ರ್ಯಾಂಡ್ ಅವೇರ್ನೆಸ್, ಹೈ ಎಂಗೇಜ್ಮೆಂಟ್, ಕ್ವಿಕ್ ಪಾಪ್ಯುಲಾರಿಟಿ, ಇನ್ಫ್ಲೂಯೆನ್ಸಸ್ ಒಪಿನಿಯನ್, ಇಷ್ಟನ್ನು ಕೂಡ ನೀವು ಬರೀಬಹುದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್, ರೈಟ್ ಎ ನೋಟ್ ಆನ್ ಆಂಟಿ ವೈರಸ್ ಅಂತ ಕೇಳಿದ್ದಾರೆ. ಆಂಟಿ ವೈರಸ್ ಅಂತಂದ್ರೆ ಆಂಟಿ ವೈರಸ್ ಸಾಫ್ಟ್ವೇರ್ ಇಸ್ ಎ ಪ್ರೋಗ್ರಾಮ್ ಡಿಸೈನ್ ಟು ಪ್ರೊಟೆಕ್ಟ್ ಕಂಪ್ಯೂಟರ್ಸ್ ಅಂಡ್ ಡಿವೈಸಸ್ ಫ್ರಮ್ ವೈರಸ್ ಅಂಡ್ ಅದರ್ ಮಾಲ್ಶೀಸಿಯಸ್ ಸಾಫ್ಟ್ವೇರ್ ಅಂತ ಹೇಳ್ಬೋದು, ಇಲ್ಲ ಮಾಲ್ವೇರ್ ಅಂತಾನು ಕೂಡ ಹೇಳ್ಬೋದು. ವೈರಸ್ ಅಂದ್ರೆ ನಮ್ಮ ಸಿಸ್ಟಮ್ ನ ಡ್ಯಾಮೇಜ್ ಆಗದಲ್ಲೇ ಇರೋ ತರ ನೋಡ್ಕೋಬಹುದು. ಸೊ ಆಂಟಿ ವೈರಸ್ ನ ಇನ್ಸ್ಟಾಲ್ ಮಾಡ್ಕೊಂತಾರೆ, ಯಾವುದೇ ರೀತಿ ವೈರಸ್ ಅಟ್ಯಾಕ್ ಆಗಲ್ಲ, ಬೇಗ ಸಿಸ್ಟಮ್ ರನ್ ಆಗುತ್ತೆ, ಸ್ಪೀಡ್ ಕೂಡ ಇರುತ್ತೆ. ಲೈಕ್ ಸ್ಪೀಡ್ಲೆಸ್ ಅಂದ್ರೆ ಸ್ಪೀಡ್ ಕಡಿಮೆ ಆಗಲ್ಲ. ನಾವು ಇದು ಆಂಟಿ ವೈರಸ್ ಇನ್ಸ್ಟಾಲ್ ಆಗದಲ್ಲೇ ಇದ್ರೆ ನಮಗೆ ಯೂಸ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದರದ್ದು ಇಟ್ ಡಿಟೆಕ್ಟ್ಸ್, ಪ್ರಿವೆಂಟ್ಸ್ ಅಂಡ್ ರಿಮೂವ್ಸ್ ವೈರಸಸ್, ವಾರ್ಮ್ಸ್, ಟ್ರೋಜನ್ಸ್ ಅಂಡ್ ಸ್ಪೈವೇರ್ ಅಂತ ಹೇಳಿದ್ದಾರೆ. ಏನೇನು ಅದರದ್ದು ಅಂತ ಅಂದ್ಬಿಟ್ಟು, ಇಟ್ ಪ್ರೊವೈಡ್ಸ್ ರಿಯಲ್ ಟೈಮ್ ಪ್ರೊಟೆಕ್ಷನ್ ಬೈ ಸ್ಕ್ಯಾನಿಂಗ್ ಫೈಲ್ಸ್ ಅಂಡ್ ಪ್ರೋಗ್ರಾಮ್ಸ್. ರೆಗ್ಯುಲರ್ ಆಗಿ ಫೈಲ್ಸ್ ನ ಸ್ಕ್ಯಾನ್ ಮಾಡಬಹುದು. ಒಂದು ಲೈಕ್ ವಾಟ್ ಇಸ್ ದಟ್, ನಮ್ ಡೇಟಾ ಪ್ರೊಟೆಕ್ಟಿವ್ ಆಗಿ ಇರುತ್ತೆ. ಸೊ ಇಟ್ ಹೆಲ್ಪ್ಸ್ ಇನ್ ಪ್ರೊಟೆಕ್ಟಿಂಗ್ ಪರ್ಸನಲ್ ಡೇಟಾ ಫ್ರಮ್ ಹ್ಯಾಕರ್ಸ್ ಅಂಡ್ ಸೈಬರ್ ಥ್ರೆಟ್ಸ್ ಅಂತ ಹೇಳ್ಬೋದು. ಯಾವುದೇ ರೀತಿ ನಮ್ ಡೇಟಾ ಹ್ಯಾಕರ್ಸ್ ಅವರು ತಗೊಳೋ ತರ ಇರಲ್ಲ. ಸೊ ರೆಗ್ಯುಲರ್ ಅಪ್ಡೇಟ್ಸ್ ಆರ್ ರಿಕ್ವೈರ್ಡ್ ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ನ್ಯೂ ವೈರಸಸ್, ಅಂದ್ರೆ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಇತ್ತು ಅಂತಂದ್ರೆ ಸೊ ವೈರಸ್ ಕೂಡ ನಮಗೆ ಅವಾಯ್ಡ್ ಆಗುತ್ತೆ. ಇಟ್ ಇಂಪ್ರೂವ್ ಸಿಸ್ಟಮ್ ಸೆಕ್ಯೂರಿಟಿ ಅಂಡ್ ಪರ್ಫಾರ್ಮೆನ್ಸ್, ಅಂದ್ರೆ ಸಿಸ್ಟಮ್ ಕ್ವಿಕ್ ಆಗಿ ರನ್ ಆಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಸೊ ಇಷ್ಟು ಕೂಡ ನೋಟ್ ಅಂತ ಹೇಳಿದ್ರೆ ಆಂಟಿವೈರಸ್ ಅಂದ್ರೆ ಏನು ಅಂತ ಬರ್ದಿರೋದು, ಅದ್ರದ್ದು ಯೂಸ್ ಬೆನಿಫಿಟ್ಸ್ ಏನು ಅಂತ ಹಾಗೆ ಎಕ್ಸ್ಪ್ಲೈನ್ ಮಾಡಿದ್ರ. ಸೊ ನೀವು ಇದೇ ರೀತಿನೇ ಬರೀಬಹುದು, ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಇದು ಕ್ವೆಶನ್ ಪೇಪರ್ ಅಲ್ಲೂ ಕೂಡ ರಿಪೀಟ್ ಆಗಿದೆ ಸ್ಟೂಡೆಂಟ್ಸ್, ನಿಮ್ಗೆ ಹೇಳಿರೋದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ಏನಾದ್ರು ಇತ್ತು ಅಂತಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.